ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ಇವತ್ತೊಂದು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ಕಂಡೆನ್ಸ್ಡ್ ಮಿಲ್ಕ್ ತೋರಿಸ್ತೀನಿ ಕಣ್ರಿ. ಅದಕ್ಕೆ ನಾನಿಲ್ಲಿ ಒಂದು 3/4 ಕಪ್ ಬಟ್ಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಅದನ್ನು ಈ ಒಂದು ಚಿಕ್ಕ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ನಾನು ಸಕ್ಕರೆಯಲ್ಲಿ ಇರುವೆ ಬರಬಾರ್ದು ಅಂತ ಲವಂಗನ ಹಾಕಿರ್ತೇನೆ. ಅದನ್ನ ಇವಾಗ ತೊಗೊಂಡಿದ್ದೇನೆ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿರೋಂಥ ಸಕ್ಕರೆನ ಫುಲ್ಲು ಪೌಡರಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ತುಂಬ ಸುಲಭ ಸ್ನೇಹಿತರೆ ಮಾಡೋದು. ಬರೀ 3 ಪದಾರ್ಥದಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ರೆಡಿ ಆಗ್ತದೆ ಕಣ್ರಿ. ಅಂಗಡಿಗೆ ಹೋಗಿ ಅಷ್ಟೊಂದು ದುಡ್ಡು ಕೊಟ್ಟು ತರೋ ಅಂಥ ಅವಶ್ಯಕತೆಯೇ ಇಲ್ಲ. ಇವಾಗ ಮನೇಲಿ ಯಾರಾದರೂ ಅರ್ಜೆಂಟಾಗಿ ಗೆಸ್ಟ್ ನೆಂಟರು ಯಾರಾದರೂ ಬಂದಾಗ ಆವಾಗ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಮಾಡ್ಕೊಳ್ಲಿಕ್ಕೆ ಸ್ವೀಟ್ ಮಾಡಲಿಕ್ಕೆ ಮನೇಲಿ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲದೆ ಇದ್ದಾಗ 5 ನಿಮಿಷದಲ್ಲಿ 3 ಪದಾರ್ಥ ಇತ್ತು ಅಂದರೆ ಮನೆಯಲ್ಲಿ ಈಸಿಯಾಗಿ ಕಂಡೆನ್ಸ್ಡ್ ಮಿಲ್ಕ್ ಮಾಡ್ಬೋದು ಕಣ್ರಿ. ಕಂಡೆನ್ಸ್ಡ್ ಮಿಲ್ಕ್ನ ಎಲ್ಲ ಸಿಹಿ ಪದಾರ್ಥಗಳಲ್ಲೂ ಹಾಕ್ತಾರೆ. ಪಾಯಸದಲ್ಲಿ ಹಾಕ್ತಾರೆ, ಆಮೇಲೆ ಫ್ರೂಟ್ ಡೆಸರ್ಟು, ಆಮೇಲೆ ಕೇಕು, ಆ ಥರದ್ರಲ್ಲೆಲ್ಲ ಡೆಸರ್ಟ್ ಮೇಲೆ ಡೆಕೋರೇಟ್ ಮಾಡಲಿಕ್ಕೂ ಸಹ ಹಾಕ್ತಾರೆ ಸ್ನೇಹಿತರೆ. ಇವಾಗ ಅದೇ ಒಂದು ಕಂಡೆನ್ಸ್ಡ್ ಮಿಲ್ಕ್ ಈಸಿ ಮತ್ತು ಕ್ವಿಕ್ಕಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತಾ ಇದ್ದೇನೆ. ಇವಾಗ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಚಿಕ್ಕ ಜಾರಲ್ಲಿ ತುಂಬಾ ಹಿಡಿಸ್ತು, ಹಾಗಾಗಿ ನಾನು ದೊಡ್ಡ ಜಾರಲ್ಲಿ ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ 1 ಬಟ್ಲಷ್ಟು ಹಾಲಿನ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, 1 ಬಟ್ಲು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ನಾನಿದು ಅಂಗನವಾಡಿಲಿ ಕೊಡ್ತಾರಲ್ಲ ಆ ನೀವು ಯಾವ ಹಾಲಿನ ಪೌಡ್ರು ಸಹ ಯೂಸ್ ಮಾಡ್ಬೋದು. ಇದನ್ನು ಮತ್ತೆ ಈಗ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ಸ್ನೇಹಿತರೆ. ಇದು ಗಟ್ಟಿಯಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು, ಯಾಕೆಂದರೆ ಇದು ಸ್ವಲ್ಪ ಹೊರಗಡೆ ಹಿಟ್ಟ ಮೇಲೆ ಫುಲ್ಲು ತೆಳುವಾಗಿರ್ತದೆ. ಈಗ ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಆಮೇಲೆ ಇದು ಹಾಲಿನ ಪೌಡ್ರೆಲ್ಲ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಸ್ನೇಹಿತರೆ ಮತ್ತೆ ಇದು ಬಿಸಿನೀರನ್ನು ಒಂದು ಚಿಕ್ಕ ಲೋಟದಲ್ಲಿ ಹಾಕಿ ಕಾಯಿಸಿದ್ದೀನಿ. ಇದು ಸ್ವಲ್ಪ ಈಗ ತಣ್ಣಗಾಗಲಿ, ಕುದಿಯೋ ಅಷ್ಟು ಬೇಡ, ಸ್ವಲ್ಪ ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಆದರೆ, ಒಂದು ಹೊಗೆ ಬರ್ತಾ ಇರೋ ಸ್ಟೇಜಲ್ಲಿ ಬಿಸಿ ಆದರೆ ಸಾಕು. ಇದು ಇವಾಗ ತಣ್ಣಗಾಗಲಿ. ನೋಡಿ ಸ್ನೇಹಿತರೆ, ಆಲ್ರೆಡಿ ಒಂದು ಬೆಚ್ಚಗೆ ನೀರು ರೆಡಿಯಾಗಿದೆ ಕಣ್ರೆ. ಇದನ್ನು ಕಾಫಿ ಲೋಟದಲ್ಲಿ 1 ಲೋಟ ಇದೆ, ಬಟ್ ಆದರೆ ಅಷ್ಟಕ್ಕೊಂದು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪನೇ ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ನೀವು ನೋಡ್ಬೋದು, ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ಕಾಫಿ ಲೋಟದಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನಾನೊಂದು ಕಾಫಿ ಲೋಟದಲ್ಲಿ 3/4 ಲೋಟದಷ್ಟು ಅಷ್ಟೇ ನಾನು ನೀರು ಹಾಕ್ಕೊಂಡಿರೋದು. ನಿಮಗೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಇಲ್ಲಾಂದರೆ ತೆಳುವಾಗೋಗುತ್ತೆ. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿಲಿ ಇಟ್ಟಿದ್ದೀನಿ. ಇದು ಯಾಕೆಂದರೆ ಮತ್ತೆ ತೆಳು ಹಾಕ್ತದೆ, ಹಾಗಾಗಿ ನೀವು ನೋಡ್ಬೋದು. ನೋಡಿ ಹೇಗಿದೆ ಅಲ್ವಾ. ಇದನ್ನು ಒಂದು ಸ್ಟೋರ್ ಬಾಕ್ಸಲ್ಲಿ ಹಾಕಿ ಎತ್ತಿಡುವ. ನೋಡಿ ಸ್ನೇಹಿತರೆ, ರೆಡಿಯಾಗಿದೆ ಕಣ್ರಿ. ಈಗ ಇದನ್ನು ಒಂದು ಸ್ಟೋರ್ ಬಾಕ್ಸಲ್ಲಿ ಹಾಕಿ, ನಾವು ಯಾವುದರಲ್ಲಿ ಸ್ಟೋರ್ ಮಾಡ್ಕೊತೀವೋ ಆ ಸ್ಟೋರ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳೋಣ. ಇದು ಮತ್ತೆ ತಣ್ಣಗಾದ್ಮೇಲೆ ತೆಳು ಹಾಕ್ತದೆ. ನೋಡಿ ಸ್ನೇಹಿತರೆ, ಕಾಸ್ಟ್ಲಿ ಆದಂಥ ಕಂಡೆನ್ಸ್ಡ್ ಮಿಲ್ಕು ಮನೆಯಲ್ಲೇ 3 ಪದಾರ್ಥದಲ್ಲಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇದು ಎಲ್ಲ ಥರದ ಸ್ವೀಟಿಗೂ ಹಾಕ್ಬೋದು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇರೋರು ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಯಾಕೆಂದರೆ ನೀವು ಮಾಡ್ಕೊಳ್ಳೋ ಒಂದೊಂದು ಸಬ್ಸ್ಕ್ರೈಬರ್ಸು ನನಗೆ ಬ್ಯಾಕ್ ಸಪೋರ್ಟ್ ಆಗಿ ಇರುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಒತ್ತಿದ ಮೇಲೆ ಹಾಲನ್ನು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಹಾಲನ್ನು ಆಪ್ಷನ್ನ ಓಕೆ ಮಾಡ್ಕೊಳ್ಳಿ. ನಂದೆಲ್ಲ ನೋಟಿಫಿಕೇಷನ್ನು ವೀಡಿಯೋಸು ಸಹ ಬರ್ತದೆ. ಥ್ಯಾಂಕ್ ಯು.